ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ನಿಮಗೆ ಒಂದು ಗುಹೆ ಒಳಗಡೆ ಪರಿಶೋಧನೆ ಮಾಡೋಕ್ಕೆ ಹೋದವರು ಏನೆಲ್ಲ ಪ್ರಮಾದಗಳನ್ನ ಎದುರ್ಕೊಳ್ತಾರೆ, ಹಾಗೆ ಆ ಪ್ರಯಾಣದಲ್ಲಿ ಯಾರೆಲ್ಲ ಏನನ್ನು ಕಳ್ಕೊಳ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೇ ಮೂವಿ ಸ್ಟೋರಿ ನೋಡ್ಕೊಂಡು ಬರೋಣ, ಬಂದ್ಬಿಡಿ. ಈ ಮೂವಿ ಸ್ಟಾರ್ಟಿಂಗ್ ನಿಮಗೆ ಜೋಶ್ ಅನ್ನೋ ಒಬ್ಬ ಹುಡುಗನನ್ನು ತೋರಿಸ್ತಾ ಸ್ಟಾರ್ಟ್ ಮಾಡ್ತಾರೆ. ಜೋಶ್ ಕಾರ್ಲ್ ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಸ್ವಲ್ಪ ಟೈಮ್ ಆದಮೇಲೆ ಕಾರ್ಲ್ ಅವನ ಹೆಂಡತಿ ಜೊತೆ ಅಲ್ಲಿಗೆ ಬರ್ತಾನೆ. ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜನ ಒಂದು ಗುಹೆ ಮೇಲೆ ಪರಿಶೋಧನೆನ ಮಾಡ್ತಾ ಇರ್ತಾರೆ. ತುಂಬ ಆಳವಾಗಿರುತ್ತೆ ಮತ್ತು ಅಲ್ಲಿ ನದಿ ಕೂಡ ಇರುತ್ತೆ. ಇಲ್ಲಿವರೆಗೂ ಅಲ್ಲಿ ಎಲ್ಲಿಂದ ನೀರು ಬರ್ತಿದೆ ಅಂತ ಯಾರೂ ಕೂಡ ಕಂಡುಹಿಡಿಯೋದಕ್ಕೆ ಆಗಿರೋದಿಲ್ಲ. ಜೋಶ್ ಕೂಡ ಅವನ ಟೀಮ್ ಜೊತೆ ಸೇರಿ ಇದನ್ನೇ ಕಂಡುಹಿಡಿಯೋಕೆ ಪ್ರಯತ್ನ ಮಾಡ್ತಿರ್ತಾನೆ. ಸೊ ಅದಾದ ಮೇಲೆ ಇವ್ರು 3 ಜನ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರೆ. ಕಾರ್ಲ್ಗೆ ಒಂದು ವಿಚಿತ್ರವಾದ ವಿಷಯಗಳನ್ನ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕಾಗಿ ಅವನು ತುಂಬಾ ದುಡ್ಡನ್ನು ಖರ್ಚು ಮಾಡ್ತಿರ್ತಾನೆ. ಅವರು ಆ ಗುಹೆ ಹತ್ರ ಹೋಗಿ ಲ್ಯಾಂಡ್ ಆಗ್ತಾರೆ. ಆ ವಿಚಿತ್ರವಾದ ಗುಹೆನ ನೋಡಿ ಕಾರ್ಲ್ ವೈಫ್ಗೆ ತುಂಬಾ ಶಾಕ್ ಆಗಿರ್ತಾಳೆ. ಅವರಲ್ಲಿ ಸೇರ್ಕೊಂಡ್ಮೇಲೆ ಅಲ್ಲಿ ನೋಡಿದರೆ ಸ್ವಲ್ಪ ವರ್ಕರ್ಸು ತಮ್ಮ ಸಾಮಾನು ತೊಗೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಸೊ ಆವಾಗ ಕಾರ್ಲ್ ಅವ್ರನ್ನ ಕೇಳ್ತಾನೆ, ನೀವು ಏನಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿ ತುಂಬಾ ಅಪಾಯ ಇದೆ, ಸ್ವಲ್ಪ ಸಮಯಕ್ಕೆ ಇಲ್ಲಿ ಚಂಡಮಾರುತ ಕೂಡ ಸ್ಟಾರ್ಟ್ ಆಗುತ್ತೆ, ನೀವು ಕೂಡ ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾರೆ. ಸೊ ಸ್ವಲ್ಪ ವರ್ಕರ್ಸ್ ಇನ್ನೂ ಕೂಡ ಅಲ್ಲೇ ಕೆಲಸ ಮಾಡ್ತಿರ್ತಾರೆ. ಆ ಗುಹೆ ಸುಮಾರು 2 ಕಿಲೋಮೀಟರಷ್ಟು ಆಳ ಆಗಿರುತ್ತೆ. ಹಾಗೆ ಜೋಶ್ ತಂದೆ ಇನ್ನೂ ಕೂಡ ಅಲ್ಲೇ ಟೀಮ್ ಜೊತೆ ಶೋಧ ಮಾಡ್ತಿರ್ತಾನೆ. ಅಲ್ಲಿ ಒಬ್ಬಳು ಸೀನಿಯರ್ ವರ್ಕರ್ ಕೂಡ ಇರ್ತಾಳೆ. ಅವಳು ಚೆನ್ನಾಗಿ ಸ್ವಿಮ್ ಮಾಡಿ ಆ ನೀರು ಒಳಗಡೆ ಹೋಗಿ ಅದು ಎಲ್ಲಿಂದ ಬರ್ತಿದೆ ಅಂತ ಹೇಳಿ ಕಂಡುಹಿಡಿಯೋಕೆ, ಹಾಗೆ ಆ ಗುಹೆ ಒಳಗಡೆ ಎಷ್ಟು ಆಳವಾಗಿದೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋಕೆ ಪ್ರಯತ್ನ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಕಾರ್ಲ್ ಮತ್ತು ಅವನ ವೈಫ್ ಇಬ್ಬರೂ ಕೂಡ ಆ ಗುಹೆಯ ಇನ್ಫಾರ್ಮೇಷನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಆಳ ಇದೆ ಮತ್ತು ಏನೆಲ್ಲ ದಾರಿ ಇದೆ ಅಂತ ಹೇಳಿ. ಮತ್ತು ಅವರು ಪ್ಯಾರಾಚೂಟಿಂದ ಗುಹೆ ಒಳಗಡೆ ಹೋಗ್ತಾರೆ. ಅವರು ಅಲ್ಲಿಗೆ ಸೇರೋಕ್ಕೂ ಮುಂಚೆನೇ ಆ ಲೇಡಿ ವರ್ಕರ್ ಮತ್ತು ಜೋಶ್ನ ತಂದೆ ಇಬ್ಬರೂ ಕೂಡ ಒಂದು ಹೊಸ ದಾರಿನ ಹುಡುಕೊಂಡು ನೀರಿನ ಒಳಗಡೆ ಹೋಗಿರ್ತಾರೆ. ಅವರು ಹೀಗೆ ನೀರಿನಲ್ಲಿ ಹೋಗ್ತಾ ಹೋಗ್ತಾ ಒಂದು ಹೊಸ ಪ್ಲೇಸ್ಗೆ ಹೋಗ್ತಾರೆ. ಅಲ್ಲೂ ಕೂಡ ತುಂಬ ಆಳ ಇರುತ್ತೆ, ನೀರು ಕೂಡ ಇರುತ್ತೆ. ಬಟ್ ಅವ್ರಿಗೆ ಅಲ್ಲಿಗೆ ಹೋಗೋಕೆ ಆಗೋದೇ ಇಲ್ಲ. ಏನಕ್ಕಂತ ಹೇಳಿದ್ರೆ ಅವ್ರಿಗೆ ಆಕ್ಸಿಜನ್ ಅವರ ಹತ್ತಿರ ಅಷ್ಟೊಂದು ಇರೋದಿಲ್ಲ. ಸೊ ಅದಕ್ಕೆ ಅವರು ವಾಪಸ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಮಹಿಳಾ ವರ್ಕರ್ ಆಕ್ಸಿಜನ್ ಕೂಡ ಖಾಲಿ ಆಗಿ ಹೋಗುತ್ತೆ, ಹಾಗೆ ಅವಳು ಪ್ರಾಣಕ್ಕೂ ಕೂಡ ಅಪಾಯ ಆಗುತ್ತೆ. ಇದನ್ನೆಲ್ಲ ಅವರ ಟೀಮ್ ಅವರು ಮಾನಿಟರಲ್ಲಿ ನೋಡ್ತಾ ಇರ್ತಾರೆ. ಬಟ್ ಅವರು ಆಕ್ಸಿಜನ್ ಸಿಲಿಂಡರ್ನ ತೊಗೊಂಡು ಹೋಗೋ ಸಿಚುವೇಷನಲ್ಲಿ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಇಷ್ಟ ತುಂಬಾ ದೂರ ಹೋಗಿರ್ತಾರೆ. ಆಗ ಜೋಶ್ನ ತಂದೆ ತನ್ನ ಆಕ್ಸಿಜನ್ ಸಿಲಿಂಡರ್ನ ತೆಗೆದು ಆ ವರ್ಕರ್ಗೆ ಹಾಕ್ತಾನೆ. ಸೊ ಅವಳಿಗೆ